ಸಂಪೂರ್ಣ ನ್ಯೂಸ್ 24x7ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂದರ್. ಈ ಕಲಿಯುಗದಲ್ಲಿಯೂ ಕೂಡ ಕೋಟ್ಯಾಂತರ ಮಂದಿ ಭಕ್ತಿ ಭಾವದಿಂದ ಪೂಜಿಸುವಂಥದ್ದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನ. ಅಂತಹ ರಾಘವೇಂದ್ರ ಸ್ವಾಮಿಗಳಿಗೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಆಬ್ವಿಯಸ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಯಾವುದೇ ಭದ್ರತೆ ಬೇಕಾಗಿಲ್ಲ. ಆದರೆ ಕರ್ನೂಲ್ನಿಂದ ಆಗಮಿಸಿ ಆಂಧ್ರ ಪ್ರದೇಶದ ರಾಜ್ಯ ಸರ್ಕಾರ ಮಠದ ಭದ್ರತೆ ವ್ಯವಸ್ಥೆಯನ್ನ ಸಮಗ್ರವಾಗಿ ಪರಿಶೀಲನೆಯನ್ನ ನಡೆಸಿದೆಯಂತೆ. ಮಠದ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದಂತಹ ತಂಡ ಭದ್ರತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಒಳಹೊರ ಆವರಣದ ಸಂಪೂರ್ಣ ಭದ್ರತೆಯನ್ನ ಪರಿಶೀಲನೆ ಅದನ್ನು ಹೆಚ್ಚಿಸುವ ರೀತಿಯಲ್ಲಿ ಕೂಡ ತೀರ್ಮಾನವನ್ನ ಮಾಡಿದೆ ಅನ್ನುವ ಅಪ್ಡೇಟ್ ಬರ್ತಾ ಇದೆ. ಎಸ್, ಬಹಳ ಸಂತಸದ ವಿಚಾರಣೆ. ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ರಾಯರ ಭಕ್ತರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಧರ್ಮಗಳ ಎಲ್ಲೆಗಳನ್ನ ಕೂಡ ಮೀರಿ ಒಂದು ರಾಯರು ಬೆಳೆದಿದ್ದಾರೆ. ರಾಯರ ಮಠಕ್ಕೆ ಲಕ್ಷಾಂತರ ಮಂದಿ ಏನು ಬರ್ತಾ ಇದ್ದಾರೆ ಪ್ರತಿನಿತ್ಯವೂ. ಹಾಗಾಗಿ ಅಲ್ಲಿನ ಭದ್ರತಾ ವ್ಯವಸ್ಥೆಯನ್ನು ಕೂಡ ಹೆಚ್ಚು ಮಾಡಬೇಕು ಅಂತ ಆಂಧ್ರ ಪ್ರದೇಶದ ಸರ್ಕಾರ ಹೇಳ್ತಾ ಇದೆ, ಒಪ್ಪಿಕೊಂಡಿದೆ ಕೂಡ. ಮಠದ ಒಳ ಮತ್ತು ಹೊರ ಆವರಣದ ಸಂಪೂರ್ಣ ಭದ್ರತೆಯನ್ನ ಪರಿಶೀಲನೆಯನ್ನ ಮಾಡಿ ಭದ್ರತಾ ವ್ಯವಸ್ಥೆಯನ್ನ ಬಲಪಡಿಸಲು ಶಿಫಾರಸುಗಳಿಗೆ ವರದಿಯನ್ನು ಕೂಡ ಸಲ್ಲಿಸಿದ್ದಾರಂತೆ. ಮಠದ ಆಡಳಿತಾಧಿಕಾರಿಗಳು ಹಾಗೂ ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಂತಹ ತಂಡ ಪ್ರಸ್ತುತ ಜಾರಿಯಲ್ಲಿರುವಂತಹ ಭದ್ರತಾ ವ್ಯವಸ್ಥೆಯ ನಿರ್ವಹಣೆ, ಸಿಬ್ಬಂದಿಯ ಕಾರ್ಯವೈಖರಿ ಹಾಗೂ ಸುರಕ್ಷತಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿತು. ಬಳಿಕ ಮಠದ ಸಂಪೂರ್ಣ ಆವರಣ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಶೀಲಿಸಿದಂತಹ ಅಧಿಕಾರಿಗಳು ಭದ್ರತಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಅಗತ್ಯವಿರುವಂತಹ ಕ್ರಮಗಳ ಕುರಿತು ಅಧ್ಯಯನವನ್ನು ಕೂಡ ನಡೆಸಿದರು. ಪರಿಶೀಲನೆಯ ಬಳಿಕ ತಮ್ಮ ವರದಿಯನ್ನು ಉನ್ನತ ಅಧಿಕಾರಿಗಳಿಗೆ ಸಲ್ಲಿಸಿರುವ ತಂಡ ಭದ್ರತಾ ವ್ಯವಸ್ಥೆ ಇನ್ನಷ್ಟು ಪರಿಣಾಮಕಾರಿಯಾಗಲು ಅಗತ್ಯ ಶಿಫಾರಸುಗಳನ್ನ ಮಾಡಿದ್ದಾರೆ. ನೋಡಿ, ಇದೇ ತಂಡ లేబర్ ఇన్స్పెక్టర్ గారు చెప్పిన స్పాట్ చేసి కేసులు పిక్ చేయండి. 10 సంవత్సరాలు, 8 సంవత్సరాలు, 11 సంవత్సరాలు, బిలో 14 years. ఆల్ దోస్ వాళ్ళు ఏం చేస్తారంటే షాప్ కీపర్స్ చిన్న రాఘవేంద్ర స్వామి ఫోటోస్ వాళ్ళకి ఇచ్చి అమ్మించడం, వాళ్ళకి ఏదో కమిషన్ ఇవ్వడం. చిన్న పిల్లలు స్కూల్కి వదిలేసినారు, వాళ్ళకి 200 రూపీస్ ఇస్తారు, పొట్టు పెట్టడం. వచ్చిన వాళ్ళందరికీ నామాలు పెట్టాలని చెప్పి 10 రూపాయలు, 20 రూపాయలు పొట్టు పెట్టేటువంటి వాళ్ళు, టాయ్స్ అమ్మేటువంటి వాళ్ళు, టెంకాయలు అమ్మేటువంటి వాళ్ళు, ఫోటోస్. తర్వాత గురువారం నుంచి ఈ బొమ్మలు అవి వస్తాయి కదా సార్, అవి కంప్లీట్ కారిడార్ అంటే వీళ్ళే నిండిపోయింటారు. దాదాపు ఒక 18 కరెస్పాండెంట్స్ మేము పోలీಸ್ ಡಿಪಾರ್ಟ್ಮೆಂಟ್, ಎಸ್ಪಿ గారికి, ಡಿಎಜಿ గారికి. ನಾನು ರಾಯರಿಗೆ ಕೋಟ್ಯಾಂತರ ಭಕ್ತಾದಿಗಳಿದ್ದಾರೆ, ಅವರನ್ನೇ ಇವತ್ತಿಗೂ ನಂಬಿ ಬದುಕ್ತಾ ಇದ್ದಾರೆ ಅಂತ ಯಾಕೆ ಹೇಳಿದೆ ಗೊತ್ತಾ? ಅಲ್ಲಿನ ಆಫೀಸರ್ಸ್ಗಳು ಹೇಗೆ ಬಂದಿದ್ದಾರೆ ಅಂತ ನೋಡಿ. ಮಠಕ್ಕೆ ಆಫೀಸರ್ಸ್ಗಳು ಕೂಡ ಶಿಸ್ತುಬದ್ಧವಾಗಿ ಧಾರ್ಮಿಕ ನಂಬಿಕೆಗಳನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಡ್ರೆಸ್ಗಳನ್ನು ಹಾಕೊಳ್ಬೇಕು ಅದೇ ರೀತಿಯಲ್ಲೇ ಬಂದಿದ್ದಾರೆ. ಪೊಲೀಸರು ಕೂಡ ಬಂದಿದ್ರು. ಅಲ್ಲಿರುವಂತಹ ಭದ್ರತಾ ವ್ಯವಸ್ಥೆ ಎಲ್ಲವನ್ನ ಕೂಡ ಚೆಕ್ ಮಾಡಿ ಇನ್ನು ಮುಂದೆ ರಾಯರ ಮಠದಲ್ಲಿ ಹೆಚ್ಚಿನ ಭದ್ರತೆಗಳನ್ನು ಅಳವಡಿಸಲಾಗುತ್ತೆ. ಅದು ಒಳ ಆವರಣ ಆಗಿರ್ಬೋದು, ಹೊರ ಆವರಣ ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಕೂಡ ಮಂತ್ರಾಲಯದಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಲಾಗುತ್ತೆ. ಆಬ್ವಿಯಸ್ಲಿ ಒಳ್ಳೆಯ ಸುದ್ದಿಯೇ. ಇನ್ನಷ್ಟು ಮಂತ್ರಾಲಯ ಬೆಳೀಲಿ ಈ ಮೂಲಕ ಅಂತ ಕೇಳ್ಕೊಳ್ತೇವೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.